ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೇಳಲಿಕ್ಕೆ ಹೊರಟಿರೋದು ಮೈಕ್ರೋಗ್ರೀನ್ಸ್ ಪ್ಲಾಂಟ್ಸ್ಗಳ ಬಗ್ಗೆ. ಬಹುತೇಕ ಜನರಿಗೆ ಮೈಕ್ರೋಗ್ರೀನ್ಸ್ ಬಗ್ಗೆ ತಿಳಿದಿರಲಿಕ್ಕಿಲ್ಲ. ಮೈಕ್ರೋಗ್ರೀನ್ಸ್ ಅಂದರೆ ಆಹಾರದಲ್ಲಿ ಉಪಯೋಗಿಸುವಂಥ ಅತಿ ಚಿಕ್ಕದಾದ ಗಿಡಗಳು. ಇವು ಮೆಂತೆಯಿಂದ ಮಾಡಿರ್ತಕ್ಕಂಥ ಮೈಕ್ರೋಗ್ರೀನ್ ಪ್ಲಾಂಟ್ಗಳು. ಇವೀಗ ಆಹಾರದಲ್ಲಿ ಉಪಯೋಗಿಸಲಿಕ್ಕೆ ಸಿದ್ಧವಾಗಿವೆ. ಅದೇ ರೀತಿಯಲ್ಲಿ ಸಾಸಿವೆ, ಹೆಸರುಕಾಳು, ಅಲಸಂದಿ, ಮೂಲಂಗಿ, ಪಾಲಕ್ ಈ ಎಲ್ಲ ಜಾತಿಯ ಗಿಡಗಳ ಮೈಕ್ರೋಗ್ರೀನ್ಗಳನ್ನು ಕೂಡ ರೆಡಿ ಮಾಡಿಕೊಂಡು ಆಹಾರದಲ್ಲಿ ಉಪಯೋಗಿಸಬಹುದು. ನೀರಿನಲ್ಲಿ ಒಂದು ದಿನ ನೆನೆಸಿಟ್ಟಂಥ ಕಾಳನ್ನು ಈ ರೀತಿಯಾಗಿ ಬಟ್ಟೆಯಲ್ಲಿ ಕಟ್ಟಿ ನೀರನ್ನು ಸ್ಪ್ರೇ ಮಾಡ್ತಾ ಒಂದು ದಿನ ಇಟ್ಟಿದ್ದೇನೆ. ಕಟ್ಟಿಟ್ಟಂಥ ಬಟ್ಟೆಯನ್ನು ಬಿಡಿಸಿ ನೋಡಿದಾಗ ಎಲ್ಲ ಕಾಳುಗಳು ಈ ರೀತಿಯಾಗಿ ಮೊಳಕೆ ಹೊಡೆದಿದ್ದಾವೆ. ಈ ಕಾಳನ್ನು ಈಗ ಒಂದು ಟ್ರೇಗೆ ಹಾಕೋಣ. ಈ ರೀತಿ ಹೋಲ್ ಇರುವಂತಹ ಟ್ರೇಯನ್ನು ತಗೊಂಡಿದ್ದೇನೆ. ಟ್ರೇದಲ್ಲಿ 3 ಬಾರಿ ವಾಶ್ ಆದಂಥ ಕೋಕೋಪಿಟ್ಟನ್ನು ಹಾಕಿದ್ದೇನೆ. ಒಂದು ವಾರಗಳ ನಂತರ ಆಹಾರದಲ್ಲಿ ಬಳಸಲು ಯೋಗ್ಯವಾದಂಥ ಮೈಕ್ರೋಗ್ರೀನ್ಗಳು ರೆಡಿಯಾಗಿವೆ. ಪಟ್ಟಣಗಳಲ್ಲಿ ಇರುವವರು ಕೂಡ ರಾಸಾಯನಿಕ ರಹಿತವಾದ ಮೈಕ್ರೋಗ್ರೀನ್ಗಳನ್ನು ಮನೆಯಲ್ಲೇ ಬೆಳೆಸ್ಕೊಳ್ಬಹುದು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.